ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಎಂಪ್ಲಾಯಬಿಲಿಟಿ ಸ್ಕಿಲ್ ಸಬ್ಜೆಕ್ಟ್ನಲ್ಲಿ ಕ್ವಶನ್ ಪೇಪರ್ ಸೊಲ್ಯೂಷನ್ ಮಾಡಿಸ್ತಾ ಇದ್ದೀನಿ. 2025 ಕ್ವಶನ್ ಪೇಪರ್. ಇದರಲ್ಲಿ 19th 22nd ತನಕ ಹೇಗೆ ಸೊಲ್ಯೂಷನ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ಒಂದು ಮನೆ ಬಾಡಿಗೆ 7,000ದಿಂದ 7,700 ಆಗಿದೆ. ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೇಮ್ ಕ್ವಶನನ್ನು 2024 ಕ್ವಶನ್ ಪೇಪರಲ್ಲಿ ಕೂಡ ಕೊಟ್ಟಿದ್ರು. ಸೊ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅಂತ ನೋಡೋದಕ್ಕಿಂತ ಮುಂಚೆ ಎಷ್ಟು ಅಮೌಂಟ್ ಜಾಸ್ತಿ ಆಗಿದೆ ಅಂತ ನೋಡಬೇಕು. ಎಷ್ಟು ಅಮೌಂಟ್ ಜಾಸ್ತಿ ಆಗಿದೆ? 7,000 ಇದ್ದಿದ್ದು 7,700 ಆಗಿದೆ. ಡಿಫ್ರೆನ್ಸ್ ಎಷ್ಟು? 700. 7,000 ಇದ್ದಿದ್ದು ಬಾಡಿಗೆ 7,700 ಮಾಡಿದ್ದಾರೆ. ಮುಂಚೆ ಇರೋ ಬಾಡಿಗೆ ಎಷ್ಟು? 7,000. ಈಗ ಜಾಸ್ತಿ ಆಗಿದ್ದೆಷ್ಟು? 700. ಸೊ ಮಲ್ಟಿಪ್ಲೈ ಬೈ 100 ಮಾಡಿದ್ರೆ ನಿಮಗೆ ಎಷ್ಟು ಪರ್ಸೆಂಟೇಜ್ ಅಂತ ಗೊತ್ತಾಗುತ್ತೆ. 0 ಕ್ಯಾನ್ಸಲ್ ಮಾಡ್ತಾ ಬನ್ನಿ. 7 1 7, 10 into 1 10. ಆನ್ಸರ್ ಈಸ್ 10%. ಹೀಗೆ ಡಿವೈಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತಂದರೆ 700 ಡಿವೈಡ್ ಬೈ 7,000 into 100. 0 0 0 0 ಕ್ಯಾನ್ಸಲ್ ಆಗುತ್ತೆ. 70 1 70, 70 10 700. ಆನ್ಸರ್ ಈಸ್ 10%. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ಪೇಪರ್ ಲಾಸ್ಟ್ ಇಯರ್ನಲ್ಲಿ 19 ಕ್ವಶನ್ ಏನು ಕೇಳಿದ್ರು, ಸೇಮ್ 20th ಕೂಡ ಅದನ್ನೇ ಕೇಳಿದ್ರು. ಸೇಮ್ ಅದೇ ಆನ್ಸರ್. ಸಾರಿ, 20th ಏನು ಕೊಟ್ಟಿದ್ದಾರೆ ಅಂತಂದರೆ 20th ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ಬಟ್ ಅದಕ್ಕಿರೋಂಥ ಆನ್ಸರಿನ ಆಪ್ಷನ್ಸ್ ಎಲ್ಲದೂ ತಪ್ಪಾಗಿದೆ. ಸೊ ಇಲ್ಲಿ ಸೇಮ್ ಕ್ವಶನ್ನೇ ಕೊಟ್ಟಿರೋದು ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ ಅಂತ 10% ಇನ್ಕ್ರೀಸ್ ಆಗುತ್ತೆ. ಬಟ್ ಇಲ್ಲಿರೋಂಥ ಯಾವ ಆಪ್ಷನ್ ಕೂಡ ಸರಿ ಇಲ್ಲ. ಸೊ ಹೀಗಿದ್ದಾಗ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಬಟ್ ಆ ಕ್ವಶನನ್ನು ಅಟೆಂಡ್ ಮಾಡಬೇಕು. ಬಟ್ ನಿಮಗೆ ಆ ಕಾನ್ಸೆಪ್ಟ್ ಗೊತ್ತಿಲ್ಲದೇ ಕ್ವಶನ್ ಸರಿ ಇದೆಯಾ ತಪ್ಪಿದೆಯಾ ಅಂತ ಗೊತ್ತಾಗಲ್ಲ. ಕಾನ್ಸೆಪ್ಟ್ ಗೊತ್ತಿದ್ದರೆ ಮಾತ್ರ ಆ ಕ್ವಶನ್ ಸರಿ ಇದೆಯಾ ತಪ್ಪಿದೆಯಾ ಗೊತ್ತಾಗುತ್ತೆ. ಸೊ ಹೀಗಿದ್ದಾಗ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. 20th ಗ್ರೇಸ್ ಮಾರ್ಕ್ಸ್. 21st ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಯಾವುದೋ ಒಂದು ಟೇಬಲನ್ನು 330 ರೂಪಾಯಿಗೆ ಮಾರ್ತಾ ಇದ್ದಾರಂತೆ. ಮಾರಿದಾಗ ಅವರಿಗೆ 10% ಲಾಭ ಆಗಿದೆ ಅಂತೆ. ಹಾಗಾದರೆ ಅವರಿಗೆ ಆಗಿರುವಂಥ ಖರ್ಚು ಎಷ್ಟು? ಟೇಬಲನ್ನು ರೆಡಿ ಮಾಡಬೇಕಾದ್ರೆ ಎಷ್ಟು ಖರ್ಚಾಗಿತ್ತು ಅಂತ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂದರೆ ಸಿಂಪಲ್, 330 into 100 ಡಿವೈಡೆಡ್ ಬೈ ಎಷ್ಟು ಪರ್ಸೆಂಟೇಜ್ ಲಾಭ ಅಂತ ಕೊಟ್ಟಿದ್ದಾರೆ? 10% ಅಂತ ಕೊಟ್ಟಿದ್ದಾರೆ. 10% ಅಂತ ಕೊಟ್ಟಾಗ 100 + 10, ಅಲ್ಲಿಗೆ 110 ಬರ್ಕೊಳ್ಬೇಕು. 5% ಕೊಟ್ಟಿದ್ರೆ 100 + 5 105. 12% ಕೊಟ್ಟಿದ್ರೆ 100 + 12 112 ಬರ್ಕೊಳ್ಬೇಕಿತ್ತು. ಈಗ 10% ಕೊಟ್ಟಿರೋದ್ರಿಂದ 100 + 10 110 ಆಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. 0 0 ಕ್ಯಾನ್ಸಲ್ ಆಗುತ್ತೆ. 11 1 11, 11 3 33. ನೋಡಿ, ಇದೆಲ್ಲ ನಿಮಗೆ ಹಾಗೇ ಮಲ್ಟಿಪ್ಲೈ ಮಾಡಲಿಕ್ಕೆ, ಹಾಗೇ ಡಿವೈಡ್ ಮಾಡಲಿಕ್ಕೆ ಗೊತ್ತಿರಬೇಕು. ಈ ಸಬ್ಜೆಕ್ಟಿಗೆ ಕ್ಯಾಲ್ಕುಲೇಟ್ರು ಅಲೋ ಇರೋದಿಲ್ಲ. ಸೊ 30 into 10, 30 into 10 ಆನ್ಸರ್ ಎಷ್ಟು ಅಂತಂದರೆ ಮಲ್ಟಿಪ್ಲೈ ಮಾಡಿದಾಗ 300 ಬರುತ್ತೆ. ಸೊ 300 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 300 ರೂಪಾಯಿ ಖರ್ಚಾಗಿತ್ತು, 330 ರೂಪಾಯಿಗೆ ಮಾರ್ತಾ ಇದ್ದಾರೆ. 330 ರೂಪಾಯಿಗೆ ಮಾರಿದ್ರೆ 300ಕ್ಕೆ 10% ಅಂದರೆ 30 ರೂಪಾಯಿ ಲಾಭ ಆಗಿದೆ. ಸೊ ಟೋಟಲ್ ಆಗಿ ಖರ್ಚಾಗಿರೋದು ಎಷ್ಟು ಅಂತಂದರೆ 300 ರೂಪಾಯಿ. ನೆನ್ಪಿಟ್ಕೊಳ್ಳಿ, ಕಾಸ್ಟ್ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಾಗ ಕ್ವಶನಲ್ಲಿರುವಂಥ ಅಮೌಂಟ್ಗಿಂತ ಕಮ್ಮಿ ಆನ್ಸರೇ ಬಂದರೆ ನೀವು ಮಾಡಿರುವಂಥ ಸರಿಯಾಗಿದೆ ಅಂತ. ನೆಕ್ಸ್ಟ್ 22nd ಏನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ? ಫೈಂಡ್ ದ ಇಂಟ್ರೆಸ್ಟ್ ಟು ಬಿ ಪೇಯ್ಡ್ ಆನ್ ಲೋನ್ ಆಫ್ ₹6,000 at 5% per year ಫಾರ್ 5 years. ಇಂಟ್ರೆಸ್ಟನ್ನು ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ PTR ಡಿವೈಡೆಡ್ ಬೈ 100. P ಫಾರ್ ಪ್ರಿನ್ಸಿಪಲ್ ಅಮೌಂಟ್, ಅಂದರೆ ಎಷ್ಟು ಲೋನ್ ತೊಗೊಂಡಿದ್ದಾರೆ? 6,000 ರೂಪಾಯಿ ಲೋನ್ ತೊಗೊಂಡಿದ್ದಾರೆ. T ಫಾರ್ ಟೈಮ್ ಅಂದರೆ ಎಷ್ಟು ವರ್ಷಕ್ಕೆ ದುಡ್ಡು ಇಡ್ತಿದ್ದಾರೆ? 5 ವರ್ಷಕ್ಕೆ ದುಡ್ಡು ಇಡ್ತಾ ಇದ್ದಾರೆ. R ಫಾರ್ ರೇಟ್ ಆಫ್ ಇಂಟ್ರೆಸ್ಟ್, ಎಷ್ಟು ಪರ್ಸೆಂಟೇಜ್ ಬಡ್ಡಿ? 5% ಬಡ್ಡಿ. ಡಿವೈಡೆಡ್ ಬೈ 100. 2 zeros 2 zeros ಕ್ಯಾನ್ಸಲ್ ಆಗುತ್ತೆ. 6 5 30, 35 5 3 15, 150. ಆನ್ಸರ್ ಈಸ್ 1,500. 1,500 ಇಸ್ ದ ರೈಟ್ ಆನ್ಸರ್. ಇದನ್ನೇ ಎಷ್ಟು ಅಮೌಂಟ್ ರಿಟರ್ನ್ ಕೊಡಬೇಕು ಅಂತ ಏನಾದರೂ ಕ್ವಶನಲ್ಲಿ ಕೊಟ್ಟಿದ್ರೆ, ಪ್ರಿನ್ಸಿಪಾಲ್ ಅಮೌಂಟ್ 6,000, ಇಂಟ್ರೆಸ್ಟ್ ಅಮೌಂಟ್ 1,500. 6 + 1,500 7,500 ರೂಪಾಯಿ ರಿಟರ್ನ್ ಮಾಡಬೇಕು. ಈಗ ಕೇಳಿರುವಂಥದ್ದು ಬರೀ ಇಂಟ್ರೆಸ್ಟ್ ಮಾತ್ರ. ಬರೀ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ PTR ಡಿವೈಡ್ ಬೈ 100 ಮಾಡಬೇಕು. 6,000 into 5 into 5. 6,000 ರೂಪಾಯಿ ಲೋನ್ ಅಮೌಂಟು, 5 ವರ್ಷಕ್ಕೆ ಇಡ್ತಿದ್ದಾರೆ, 5% ಬಡ್ಡಿ. ಸಿಂಪ್ಲಿಫೈ ಮಾಡಿದಾಗ 1,500 ಬರುತ್ತೆ. ಸೊ ಈ ಥರದಲ್ಲಿ ನೀವು ಸೊಲ್ಯೂಷನನ್ನು ಮಾಡಬೇಕು. ನೆಕ್ಸ್ಟ್ ಅಲ್ಲಿಗೆ 1 2 3 4th ಕ್ವಶನ್ ಆಯಿತು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.